ಸಭೆಯನ್ನು ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು, ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬೆಳೆಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು, ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬೆಳೆಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು, ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬೆಳೆಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು, ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬೆಳೆಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು, ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬೆಳೆಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು, ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬೆಳೆಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು, ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬೆಳೆಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು, ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬೆಳೆಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ ಸಚಿವರು. ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು, ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬೆಳೆಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ
ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವಾರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು. ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬಳಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವಾರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು. ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬಳಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವಾರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು. ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬಳಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವಾರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು. ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬಳಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವಾರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭೆಯನ್ನ ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಸದ್ಯ ಈಗ ಇಂತಹ ಒಂದು ಅನಾಹುತ ಆಗಿರುವಂತದ್ದು. ಯಾರೋ ವಿಷಪ್ರಾಶನವನ್ನ ಗೋವಿಗೆ ಬಳಸಿ ಅದನ್ನ ಹುಲಿ ತಿಂದು ಸಾವನ್ನಪ್ಪಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಈಗ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವರು ಎಚ್ಡಿ ಕೋಟೆಗೆ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಸಚಿವರು ಹುಲಿಗಳ ಹತ್ಯೆ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ. ಅವರ ಜೊತೆ ಸಭೆಯನ್ನ ನಡೆಸಿ ಮತ್ತು ಅದರ ಜೊತೆಗೆ ಜೋಸೆಫ್ ಹೂವಾರ್ ಅವರು ಕೂಡ ಒಂದು ಗಂಭೀರವಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ